ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದರೆ ಏನಂದರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋವರು ಪೆನ್ಷನಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್ 35,000 ಇರಬೇಕಿತ್ತು. ಅದಕ್ಕಂತ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಇರೋವರನ್ನು ನಾವು ಈ ಒಂದು ಪಟ್ಟಿದಿಂದ ಪೆನ್ಷನಿ ತಗೊಳ್ಳೋ ಅರ್ಹ ಪಟ್ಟಿದಿಂದ ಅವರನ್ನು ಹೊರಗಾಕಿದ್ದೀವಿ. ಮೂರನೇದು ಸ್ಥಳಾಂತರ. ಈಗ ನಮ್ಮ ಜಿಲ್ಲೆನಲ್ಲಿರಲ್ಲ, ಬೇರೆ ಕಡೆ ಇರ್ತಾರೆ. ಸೊ ಈ ಎಂಟೈರ್ ರೇಷನಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಈಗ 1,53,000 ಜನ ಅನರ್ಹ ಫಲಾನುಭವಿಗಳನ್ನು ನಾವು ಪೆನ್ಷನಿಯಿಂದ ಈ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ಸೊ ಇದೊಂದು ಭಾಳ ಉತ್ತಮ ಕೆಲಸ. ಹಾಗೂ ನನ್ನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಹೇಳಲೇಬೇಕು. ಅವರೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಪಟ್ಟಿಯನ್ನು ಕ್ಲೆನ್ಸ್ ಮಾಡಿದ್ದಾರೆ. ಈಗ ಇದರದ್ದು ನಾವು ಮಾಹಿತಿ ಏನಿದೆ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಡೈರೆಕ್ಷನ್ಸ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಯಾರಾದರೂ ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರ ಮೇಲೇನೂ ನಾವು ಸೂಕ್ತ ಕ್ರಮವನ್ನು ವಹಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದರೆ ಏನಂದರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋವರು ಪೆನ್ಷನಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್ 35,000 ಇರಬೇಕಿತ್ತು. ಅದಕ್ಕಂತ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಇರೋವರನ್ನು ನಾವು ಈ ಒಂದು ಪಟ್ಟಿದಿಂದ ಪೆನ್ಷನಿ ತಗೊಳ್ಳೋ ಅರ್ಹ ಪಟ್ಟಿದಿಂದ ಅವರನ್ನು ಹೊರಗಾಕಿದ್ದೀವಿ. ಮೂರನೇದು ಸ್ಥಳಾಂತರ. ಈಗ ನಮ್ಮ ಜಿಲ್ಲೆನಲ್ಲಿರಲ್ಲ, ಬೇರೆ ಕಡೆ ಇರ್ತಾರೆ. ಸೊ ಈ ಎಂಟೈರ್ ರೇಷನಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಈಗ 1,53,000 ಜನ ಅನರ್ಹ ಫಲಾನುಭವಿಗಳನ್ನು ನಾವು ಪೆನ್ಷನಿಯಿಂದ ಈ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ಸೊ ಇದೊಂದು ಭಾಳ ಉತ್ತಮ ಕೆಲಸ. ಹಾಗೂ ನನ್ನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಹೇಳಲೇಬೇಕು. ಅವರೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಪಟ್ಟಿಯನ್ನು ಕ್ಲೆನ್ಸ್ ಮಾಡಿದ್ದಾರೆ. ಈಗ ಇದರದ್ದು ನಾವು ಮಾಹಿತಿ ಏನಿದೆ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಡೈರೆಕ್ಷನ್ಸ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಯಾರಾದರೂ ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರ ಮೇಲೇನೂ ನಾವು ಸೂಕ್ತ ಕ್ರಮವನ್ನು ವಹಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿದಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದರೆ ಏನಂದರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋವರು ಪೆನ್ಷನಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್ 35,000 ಇರಬೇಕಿತ್ತು. ಅದಕ್ಕಂತ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಇರೋವರನ್ನು ನಾವು ಈ ಒಂದು ಪಟ್ಟಿದಿಂದ ಪೆನ್ಷನಿ ತಗೊಳ್ಳೋ ಅರ್ಹ ಪಟ್ಟಿದಿಂದ ಅವರನ್ನು ಹೊರಗಾಕಿದ್ದೀವಿ. ಮೂರನೇದು ಸ್ಥಳಾಂತರ. ಈಗ ನಮ್ಮ ಜಿಲ್ಲೆನಲ್ಲಿರಲ್ಲ, ಬೇರೆ ಕಡೆ ಇರ್ತಾರೆ. ಸೊ
ಈ ಎಂಟೈರ್ ರೇಷನಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಈಗ 1,53,000 ಜನ ಅನರ್ಹ ಫಲಾನುಭವಿಗಳನ್ನು ನಾವು ಪಿಂಚಣಿಯಿಂದ ಈ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ಸೊ ಇದೊಂದು ಭಾಳ ಉತ್ತಮ ಕೆಲಸ. ಹಾಗೂ ನನ್ನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಹೇಳಲೇಬೇಕು. ಅವರೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಪಟ್ಟಿಯನ್ನು ಕ್ಲೆನ್ಸ್ ಮಾಡಿದ್ದಾರೆ. ಈಗ ಇದರದ್ದು ನಾವು ಮಾಹಿತಿ ಏನಿದೆ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಡೈರೆಕ್ಷನ್ಸ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಯಾರಾದರೂ ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರ ಮೇಲೇನೂ ನಾವು ಸೂಕ್ತ ಕ್ರಮವನ್ನು ವಹಿಸ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.